ಮದುವೆ ಮಾಡಿಸ್ಲಿಲ್ಲ ಅಂತ ತಂದೆಯನ್ನೇ ಕೊಂದಿರತಕ್ಕಂತಹ ಪಾಪಿ ಪುತ್ರ ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಮಾಡಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಗಲಾಟೆ ತೆಗೆದು ತಂದೆ ಸಣ್ಣ ನಿಂಗಪ್ಪ ಅನ್ನೋರನ್ನ ಪಾಪಿ ಪುತ್ರ ಹತ್ಯೆಗೈದಿರುವಂತಹ ಪ್ರಕರಣ. ಮಲಗಿದ್ದ ವೇಳೆ ತಂದೆಯ ತಲೆಗೆ ರಾಡ್ನಿಂದ ಹೊಡೆದು ಕೃತ್ಯವನ್ನ ಎಸಗಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿ ವಾಸವಾಗಿದ್ದಂತಹ ಕುಟುಂಬ ಮಗನಿಗೆ ಮದುವೆ ಆಗಿರಲಿಲ್ಲ ಅಂತ ಸಿಕ್ಕಲ್ಲ ಅವರು ಕೂಡ ಹುಡುಕಾಟ ನಡೆಸ್ತಾ ಇದ್ರಂತೆ. ಆದರೆ ಸಿಗದೇ ಇದ್ದಾಗ ಏನು ಮಾಡ್ತಾರೆ, ಆದರೆ ಇವನು ಮಾತ್ರ ಬೇಕಂತಲೇ ನನ್ನ ತಂದೆ ಮದುವೆ ಮಾಡಿಸಿಲ್ಲ ಅಂತ ಹೇಳಿ ಕುಪಿತಗೊಂಡು ತಂದೆ ಮಲಗಿರೋ ಹೊತ್ತಿನಲ್ಲೇ ರಾಡ್ನಿಂದ ಹಲ್ಲೆ ನಡೆಸಿ ಹತ್ಯೆಗೈದಿರುವಂತಹ ಪ್ರಕರಣ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದರಾಜು ಇಂದ. ಸಿದ್ದರಾಜು, ಎಂತೆಂಥ ಘಟನೆಗಳು ಸಂಭವಿಸುತ್ತೆ, ಏನು ಕಾರಣ ಮದುವೆ ಮಾಡದೇ ಇದ್ದದಕ್ಕೆ? ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇರಬೇಕಲ್ಲ? ಖಂಡಿತವಾಗೂ ದಿವ್ಯ ಜೊತೆ ಆತೇನು ಕಳೆದ 2-3 ವರ್ಷಗಳಿಂದಲೂ ಕೂಡ ಮಾನಸಿಕ ಅಸ್ವಸ್ಥನಾಗಿದ್ದ. ಹೀಗಾಗಿ ಈಗಾಗಲೇ ಏನು ಅವರ ಕುಟುಂಬಸ್ಥರು ಸಂಬಂಧಿಕರು ಹೇಳುವಂತೆ ಶಿವಮೊಗ್ಗ ಹಾಗೂ ನಿಮಾನ್ಸ್ ಆಸ್ಪತ್ರೆಗಳಲ್ಲೂ ಕೂಡ ಆತನಿಗೆ ಚಿಕಿತ್ಸೆ ಕೊಡಿಸಲಾಗಿತ್ತು. ಹೀಗಾಗಿ ಆತನಿಗೆ ಹೆಣ್ಣು ಕೊಡಲು ಕೂಡ ಅವರ ಸಂಬಂಧಿಕರು ಕೂಡ ಹಿಂದೇಟಾಕಿದ್ರು. ಈ ಹಿನ್ನೆಲೆಯಲ್ಲಿ ಆತ ಆತಂಕಕ್ಕೀಡಾಗಿದ್ದ ಮತ್ತು ಆಕ್ರೋಶಕ್ಕೊಳಗಾಗಿದ್ದ. ಪದೇ ಪದೇ ಕುಟುಂಬಸ್ಥರಲ್ಲಿ ಮತ್ತು ಅವರೇನು ತಂದೆಯೊಂದಿಗೆ ಜಗಳವಾಡ್ತಿದ್ದ. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಕೂಡ ತಂದೆ ಮಗನ ಮಧ್ಯೆ ವಾಗ್ವಾದ ಕೂಡ ನಡೆದಿತ್ತು. ಇದರ ಬೆನ್ನಲ್ಲೇ ರಾತ್ರಿ ತಂದೆ ಮಲಗಿದಂತ ಸಂದರ್ಭದಲ್ಲಿ ಕಬ್ಬಿಣದ ರಾಡ್ನಿಂದ ಆತ ಹಲ್ಲೆಗೈದಿರ್ತಾನೆ. ಈ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವವಾಗಿ ಬಳಿಕ ಅವರ ಕುಟುಂಬಸ್ಥರು ಏನು ಅವರ ತಂದೆಯನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಈ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಲಿದ್ದಾರೆ. ಹೀಗಾಗಿ ಏನು ಮದುವೆ ಮಾಡದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ಪಾಪಿ ಪುತ್ರನೇ ತಂದೆಯನ್ನ ಹತ್ಯೆಗೈದು ನಿಜವಾಗ್ಲೂ ಕೂಡ ಇಡೀ ಮಾನವ ಸಂಕುಲಕ್ಕೆ ಒಂದು ತಲೆದಗ್ಗಿಸುವಂತ ಪ್ರಕರಣ ಆಗಿದೆ. ಹೀಗಾಗಿ ಈಗಾಗಲೇ ಹೊಸದುರ್ಗ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ.